ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಮೊನ್ನೆ ತಿಳಿಸಿದ್ದೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತೇಳಿ. ಈಗ 2ನೇ ಭಾಗ ಕರಾಳ ಸತ್ಯವನ್ನು ತಿಳಿಸ್ಲಿಕ್ಕೆ ಹೊರಟಿದ್ದೇನೆ. ಜೊತೆಗೆ ಈ ಸತ್ಯವನ್ನು ಸಾರಿಗೆ ನೌಕರರು ನಂಬುವುದು ಬಿಡುವುದು ನಿಮಗೆ ಬಿಟ್ಟಿದ್ದು. ಯಾಕೆ ಅಂತಂದರೆ ಈಗೇನು 2-3 ವಿಡಿಯೋ ನಾನು ಮಾಡಿದ್ದೀನಿ. ಈ ವಿಚಾರದಲ್ಲಿ ಏನು AITCನ ಅನಂತ್ ಸುಬ್ರಾವ್ ಅವರ ಸಹಪಾಠಿಗಳು ಅನ್ಬೇಕಾ, ಇಲ್ಲ ಫ್ರೆಂಡ್ಸ್ಗಳು ಅನ್ಬೇಕಾ, ಹಿಂಬಾಲಕರು ಅನ್ಬೇಕಾ, ಏನು ಅಂತ ಅರ್ಥ ಆಗ್ತಾ ಇಲ್ಲ. ಅವರು ಆಲೇ ಮುಗಿ ಬಿದ್ದುಬಿಟ್ಟಿದ್ದಾರೆ. ಸತ್ಯ ಹೇಳೋದ್ರಲ್ಲಿ ತಪ್ಪೇನಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ವಾಟ್ಸಪ್ನಲ್ಲಿ ಚಾಟ್ ಮಾಡ್ತಾರೆ, ಬನ್ನಿ ಮಾತುಕತೆಗೆ ಅಂತ ಹೇಳ್ತಾರೆ. ಫೇಸ್ಬುಕ್ಕಲ್ಲಿ ಬೇರೆ ಬೇರೆ ಅಕೌಂಟ್ನಲ್ಲಿ ಕಾಮೆಂಟ್ಗಳು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಲ್ಲ ರೀ, ನಿಮಗೆ ನಾನು ಯಾವುದೇ ರೀತಿ ಉತ್ತರ ಕೊಡಲಿಕ್ಕೆ ನಾನು ರೆಡಿ ಇಲ್ಲ. ನಾನು ಉತ್ತರ ಕೊಡ್ತೀನಿ, ಖಂಡಿತ. ಯಾರು ಕೊಡ್ತೀನಿ? ನಿಮ್ಮ ಏನು ಅನಂತ್ ಸುಬ್ರಾವ್ ಅವರು ಇರ್ಬೋದು, ಮಾನ್ಯ ಡಾಕ್ಟರ್ ಸರ್ಮಾಜಿ ಅವರು ಇರ್ಬೋದು, BMSನವರು ಇರ್ಬೋದು, ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಅವರು ಇರ್ಬೋದು, CIT ಅವರು ಇರ್ಬೋದು. ಒಟ್ಟು ಟ್ರೇಡ್ ಯೂನಿಯನ್ಗಳು 6 ಸಂಘಟನೆ ಇದ್ವು ಹಿಂದೆ. ಇವತ್ತು 10 ಆಗಿದ್ದಾವೆ. ಅದು ಇತಿಹಾಸ ನಿಮಗೆ ಗೊತ್ತಿರಲಿ. ಫಸ್ಟು 6 ಸಂಘಟನೆಗಳು ಇದ್ದಂಥದ್ದು, ಈಗ 10 ಯಾವ್ಯಾವಪ್ಪ ಅಂತಂದರೆ, ನೆಕ್ಸ್ಟು ಹಿಂದೆ ಇದ್ದದ್ದು 6, ಈಗ ಹೊಸ್ದಾಗಿ ಶುರುವಾದದ್ದು KBNN ಒಂದು, ನೌಕರರ ಕೂಟ ಅಂತ ಒಂದು, ನೌಕರ ಸಂಘ ಅಂತ ಒಂದು, ಮತ್ತು ಕಾಯಕ ಯೋಗಿ ಅಂತೇಳಿ ಒಟ್ಟು 10 ಸಂಘಟನೆ ಆಗಿದ್ದಾವೆ. ಇಂದಿನ ಇತಿಹಾಸ ನೀವು ತಿಳ್ಕೋಬೇಕು. ನೀವು ಅವರೆಲ್ಲರನ್ನೂ ಕೂರಿಸಿ, ಯಾರನ್ನ 6 ಸಂಘಟನೆಗಳು ಏನಿದ್ದಾವೆ ಪದಾಧಿಕಾರಿಗಳು ಮುಖ್ಯವಾಗಿ, ಯಾಕೆಂದರೆ ಅವ್ರ ಹತ್ರ ನಾನು ನೇರವಾಗಿ ಹೋರಾಟ ಮಾಡಿದ್ದಂಥವನು, ಹತ್ರದಲ್ಲಿದ್ದಂಥವನು. ಅವ್ರಿಗೆ ಗೊತ್ತಿದೆ ಅವ್ರು ಏನು ನೌಕರಿಗೆ ಮೋಸ ಮಾಡಿದ್ದಾರೆ, ಏನು ಬಿಟ್ಟಿದ್ದಾರೆ ಅಂತೇಳಿ. ಇವತ್ತು ಎಲ್ಲ ಮುಗಿ ಬೀಳ್ತಾ ಇದ್ದೀರಲ್ಲ, ಸತ್ಯತೆ ಅವ್ರಿಗೆ ತಿಳಿಸ್ತೀನಿ. ಕರ್ಕೊಬನ್ನಿ ಒಂದು ಸ್ಟೇಜ್ಗೆ, ಬಹಿರಂಗವಾಗಿ ಹೇಳಿಕೆ ಕೊಡ್ತೀನಿ. ಇದ್ಯಾವುದು ಸಾಮಾಜಿಕ ಜಾಲತಾಣದಲ್ಲ. ನೌಕರ ಬಂಧುಗಳೇ, ನಾನು ಹೇಳೋದು ಇಷ್ಟೇ, ತಿಳಿಸ್ತಾ ಇದ್ದೀನಿ ನೋಡಿ. 1991ರಲ್ಲಿ ಇವರು ಚುನಾವಣೆಗೋಸ್ಕರ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಒಂದು ಆದೇಶ ಆಗುತ್ತೆ, 51% ಯಾರು ಬರ್ತಾರೆ ಅವ್ರಿಗೆ ಮಾನ್ಯತೆ ಕೊಡಿ ಅಂತೇಳಿ. ಅದರಂತೆ AITC 51% ಬರುತ್ತೆ, ಅದರಂತೆ ಮಾನ್ಯತೆ ಕೊಡ್ತಾರೆ. ನೆಕ್ಸ್ಟ್ 96ಕ್ಕೆ ಮಾಡಬೇಕಾಗಿತ್ತು, 96ಕ್ಕೆ ಮಾಡಲ್ಲ. ಇವರು 1997ಕ್ಕೆ ಮತ್ತೆ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಉತ್ತಮವಾಗಿ ನೌಕರ ಪರವಾಗಿ ಒಂದು ಆದೇಶ ಆಗುತ್ತೆ. ಏನಪ್ಪ ಆದೇಶ ಅಂತಂದರೆ, 33% ಯಾರು ಬರ್ತಾರೆ ಅವ್ರಿಗೆ ನೀವು ಮಾನ್ಯತೆ ಕೊಡಿ ಅಂತೇಳಿ. ಆದರೆ ಇಲ್ಲಿ 33% ಅಂದರೆ, ನೀವು ಉದಾಹರಣೆ ತಿಳ್ಕೊಳ್ಳಿ, 1 ಲಕ್ಷ ಜನ ಇದ್ದಾರೆ ಅಂತಂದರೆ ಒಬ್ಬರು 35,000 ತಗೋಬೋದು, ಒಬ್ಬರು 55,000 ತಗೋಬೋದು, ಇಲ್ಲ ಒಬ್ಬರೇ 65,000-70,000 ಅವರೇ ತಗೊಬಿಡ್ಬೋದು. 33% ಬರಲ್ಲ, ಒಂದೇ ಬರ್ಬೋದು, ಇಲ್ಲ 2 ಬರ್ಬೋದು. ಅಂದರೆ 3 ಬರೋಕ್ಕೆ ಸಾಧ್ಯ ಇಲ್ಲ. ಆಗ ಇವ್ರಿಗೆ 2 ಬರಬೇಕಾಗೋದು ಇವ್ರಿಗೆ ಇಷ್ಟ ಇಲ್ಲ. ನೀವು ಬೇಕಾದ್ರೆ ಅಲ್ಲಿಂದ ಏನು 2018-2019 ಗಂಟ ಮಾನ್ಯತೆಗಾಗಿ ಚುನಾವಣೆ ಮಾಡಿ ಅಂತೇಳಿ ಇವರು ಹ್ಯಾಂಡ್ ಬಿಲ್ಲಲ್ಲಿ ಹಾಕಿದ್ದಾರೆ, ನೋಡಿ ಇವತ್ತು ತೆಗೆದು ನೋಡಿ. ಬೇಕಾದ್ರೆ ನೀವು 1991 ಪ್ರಕಾರನೇ ಮಾಡಿ ಅಂತ ಹೇಳ್ತಾರೆ. ನಾನು ಆಗ ಆ ಸಂದರ್ಭದಲ್ಲಿ CITನಲ್ಲಿದ್ದಾಗ ನಾವು ಅವತ್ತಿನಿಂದ ಏನು ಹೇಳ್ತಾ ಇದ್ವಿ, ನೀವು 91 ಪ್ರಕಾರನಾರ ಮಾಡಿ, 97 ಪ್ರಕಾರನಾರ ಮಾಡಿ, ಒಟ್ಟಾರೆ ಚುನಾವಣೆ ಮಾಡಿ ಅಂತೇಳಿ ನಮ್ಮ ಹ್ಯಾಂಡ್ ಬಿಲ್ಗಳಲ್ಲಿ ನಾವು ಹಂಚಿಕೆ ಮಾಡ್ತಾಯಿದ್ವಿ. ಜೊತೆಗೆ ನಂತರ 2002ರಲ್ಲಿ ಗ್ರಾಚ್ಯುಟಿ ವಿಚಾರದಲ್ಲಿ ಒಂದು ಆದೇಶ ಇವ್ರ ಕಚೇರಿಗೆ ಬರುತ್ತೆ. ಬೋರ್ಡಲ್ಲಿ ಒಂದು ತೀರ್ಮಾನ ಮಾಡ್ತಾರೆ, 100% ಇದ್ದದನ್ನು 50% ಮಾಡಬೇಕು ಅಂತೇಳಿ. ಇವ್ರ ಕಚೇರಿಗೆ ಆದೇಶ ಬರುತ್ತಲ್ಲ, ಅವತ್ತು ಯಾಕೆ ವಿರೋಧ ಮಾಡಲಿಲ್ಲ ಇವರು? 50% ಬೇಡ, 100% ಇರಲಿ, ನಮ್ಮ ನೌಕರು ಒಳ್ಳೇದಾಗುತ್ತೆ ಅಂತ ಯಾಕೆ ವಿರೋಧ ಮಾಡಲಿಲ್ಲ? ಒಂದು. ಜೊತೆಗೆ ಏನು ಇವತ್ತು CITನವರು ಹೋಗಿ ಬೆಂಬಲ ಕೊಟ್ಟಿದ್ದಾರೆ. ನಾನೇನು ಹೇಳ್ತೀನಿ ಅಂದರೆ, HS ಮಂಜುನಾಥ್ ಅವ್ರಿಗಿರ್ಬೋದು, ರೇವಪ್ಪ ಅವ್ರಿಗಿರ್ಬೋದು, ಇಲ್ಲ ಹಿರಿಯರಿರಲಿ ಇದ್ದಾರೆ ಕೂಡ. ಆದರೆ
ನೌಕರಿಗೆ ಎಷ್ಟು ಮೋಸ ಮಾಡಿದ್ದಾರೆ ಅಂತ ಕಣ್ಮುಂದೆ ಗೊತ್ತಿದ್ರೂ ಕೂಡ, ಮತ್ತು ಸಂಘಟನೆಗೆ CITU ಸಂಘಟನೆಗೆ ಎಷ್ಟು ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ದಾರೆ ಅಂತಂತೂ ಕೂಡ ಹೋಗಿ ಅವ್ರ ಜೊತೆ ಜಂಟಿಯಾಗಿದ್ದೀರಿ ಅಂದರೆ ಸ್ವಾಭಿಮಾನ ಇರೋರು ಯಾವುದೇ ಕಾರಣಕ್ಕೂ ಹೋಗಲ್ಲ. ಜೀವ ಹೋದ್ರೂ ಹೋಗ್ಬಾರ್ದು ಒಂದು ಲೆಕ್ಕಾಚಾರದಲ್ಲಿ ನೋಡಿದ್ರೆ. ಯಾವ ನೈತಿಕತೆ ಇದೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಇದನ್ನು ನೌಕರು ತೀರ್ಮಾನ ಮಾಡ್ತಾರೆ, ಅವರು ಹೋಗಿರೋದು ಬಿಡೋದು, ಏನು ಮಾಡಬೇಕು ಏನು ಬಿಡಬೇಕು ಅಂತೇಳಿ. ಆದರೆ ನಾನು ಹೇಳ್ತೀನಿ, CITUಗೆ ಯಾವ ರೀತಿ ಮೋಸ ಮಾಡಿದ್ದಾರೆ ಅಂತ ಒಂದು ಎಳೆಯಾಗಿ ವಿಚಾರ ಹೇಳ್ತೀನಿ, ಕೇಳ್ಕೊಳ್ಳಿ. ಇದೇ HS ಮಂಜುನಾಥ್ ಅವರು ವಿಕ್ಟಿಮೈಸೇಷನಲ್ಲಿ ವರ್ಗಾವಣೆ ಆಗ್ತಾರೆ, ಇವ್ರ ಜೊತೆ ಒಂದು 4-5 ಜನ ಸೇರಿ ಹೊರಗಡೆಗೆ. ಆಗ ಇವರು ಕೋರ್ಟಲ್ಲಿ ದಾವೆ ಹೂಡಿ ಅಲ್ಲಿ ಗೆದ್ದು ಬರ್ತಾರೆ. ಗೆದ್ದು ಬಂದದ್ದೇ ಒಂದು ವಿಚಾರ ಇಟ್ಕೊಂಡು ಇವರು AITCನವರು ಭಾಳ ಅಪಪ್ರಚಾರ ಮಾಡ್ತಾರೆ. ನಿಗಮದಿಂದ ನಿಗಮಕ್ಕೆ ವರ್ಗಾವಣೆ ನಿಲ್ಲಿಸಿದ್ದೆ ಮಂಜುನಾಥ್ ಅವರು, ಇವರಿಂದನೇ ಈ ಥರ ತೊಂದರೆ ಆಯಿತು ಅಂತ ಇಡೀ ರಾಜ್ಯಕ್ಕೆ ಡಂಗುರ ಸಾರ್ತಾರೆ. ಜೊತೆಗೆ ಅದು ಹಿಂದೆ ಇವರು AITCನಲ್ಲೇ ಇದ್ದಂಥವ್ರು ಮಂಜುನಾಥ್ ಅವರು, ಆಗ ಅವ್ರ ಊರಿನಲ್ಲಿ ಯಾವುದೋ ಒಂದು ಚುನಾವಣೆಗೆ ನಿಲ್ಲಬೇಕು ಅಂತ ಇದ್ದಾಗ ಇವರೇನು ಅವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡು ದುಡ್ಡು ತಿನ್ಬಿಟ್ರು ಅಂತೇಳಿ ಅದನ್ನು ಕೂಡ ದೊಡ್ಡ ಅಪರಾಧ ಮಾಡಿದ್ರು. ನಂತರ ರೇವಪ್ಪನವ್ರಿಗೆ 2012 2 ದಿನ 3 ದಿನ ಮುಸ್ಕರ ಆಗುತ್ತೆ. BJP ಸರ್ಕಾರ ಇರುತ್ತೆ, ಮಾನ್ಯ ಸಾರಿಗೆ ಸಚಿವರು R ಅಶೋಕ್ ಅವರು ಇರ್ತಾರೆ. ಆ ಸಂದರ್ಭದಲ್ಲಿ ಮುಸ್ಕರ ನಡೀತಾ ಇರುತ್ತೆ. ರೇವಪ್ಪನವರು ಗಾಡಿ ಎತ್ತಿ ಅಂತೇಳಿ ಹೇಳಿದ್ರು ಅಂತೇಳಿ ರೆಕಾರ್ಡನ್ನು ಮಾಡಿಕೊಂಡು ಇಡೀ ರಾಜ್ಯ ಇದು ಮಾಡಿದ್ರು, ಅದನ್ನು ಒತ್ತಿ ಎಲ್ಲ ಕಡೆನೂ ಹಾಕಿದ್ರು. ಅಷ್ಟು ಅವಮಾನ ಮಾಡಿದ್ರು. ಜೊತೆಗೆ 2014 ಜನವರಿ 4ನೇ ತಾರೀಕು 5ನೇ ತಾರೀಕು HD ಕೋರ್ಟಿನಲ್ಲಿ ಒಂದು ಪ್ರಕರಣ ನಡೀತಿದೆ. ಮಂಜಪ್ಪ ಅಂತ ನಿರ್ವಾಹಕ, ಅವನ ಮಾಡದೇ ಇರೋ ತಪ್ಪಿಗೆ ತನಿಖಾಧಿಕಾರಿಗಳು ಅವ್ರಿಗೆ ಮೆಮೊ ಕೊಡ್ತಾರೆ. ಏನು ಮೆಮೊ? 4 NINC ಬರೆದಿರ್ತಾರೆ, ಟಿಕೆಟ್ ಕೊಟ್ಟಿರ್ತಾನೆ, ಅವ್ರು ಕಳ್ಕೊಂಡಿರ್ತಾರೆ. ಆ ವಿಚಾರನ ಡಿಪೋ ಮ್ಯಾನೇಜರ್ ಹತ್ರ ಕರ್ಕೊಂಡೋಗಿ ಬಸ್ ಸಮೇತ ಪ್ರಯಾಣಿಕರು ಸಮೇತ ಹೋಗಿ ತಿಳಿಸಿದಾಗ ಡಿಪೋ ಮ್ಯಾನೇಜರ್ ಅಂತಾರೆ, ಆಯಿತು ಹೋಗಪ್ಪ, ಈಗ ನೀನು ಡ್ಯೂಟಿ ಮಾಡ್ಕೊಂಡು ಬರೋಗೋ, ನಾಳೆ ನೋಡೋಣ, DC ಹತ್ರ ಮಾತಾಡೋಣ ಅಂತೇಳಿ ಕಳಿಸ್ಬಿಡ್ತಾರೆ. ಸರಿ, ನಾಳೆ ಅಂದರೆ 3ನೇ ತಾರೀಕು ಇವ್ರು ಹೋಗಿದ್ದು, 4ನೇ ತಾರೀಕು ಡಿಪೋಗೆ ಡ್ಯೂಟಿ ಮುಗಿತದೆ, ಬರ್ತಾರೆ. ಬಂದು ಡಿಪೋ ಮ್ಯಾನೇಜರ್ ಹತ್ರ ಹೋದರೆ ಡಿಪೋ ಮ್ಯಾನೇಜರ್ ಅಂತಾರೆ, ನೋಡಪ್ಪ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಏನು ನಡೆದಿದೆ ಗೊತ್ತಿಲ್ಲ, ಇರಲಿ DC ಹತ್ರ ನೀವು ಏನಾದ್ರು ಮಾಡ್ಕೊಳ್ಳಿ ಅನ್ನುವಂಥ ವಿಚಾರದಲ್ಲಿ ತಿಳಿಸ್ತಾರೆ. ಆ ಮನುಷ್ಯ ಬಿಜಾಪುರದ ಉತ್ತರ ಕರ್ನಾಟಕದ ಹುಡುಗ, ಪಾಪ ಟ್ರೈನಿ ಹುಡುಗ, 6 ತಿಂಗಳಾಗಿತ್ತು. ಅವನು ಪಾಪ ಊರಿನಲ್ಲಿ ಹೋದರೆ ಏನೋ ಅವಮಾನ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಸಸ್ಪೆಂಡ್ ಆಗೋಯ್ತೀನಿ, ನನಗೆ ಅವಮಾನ ಆಗುತ್ತೆ ಅಂತೇಳಿ ಅಲ್ಲೇ ಒಂದು ವಿಸುದ ಬಾಟ್ಲು ಜೊತೆಲೇ ತಂದಿರ್ತಾನೆ, ಅಲ್ಲೇ ಕುಡಿದ್ಬಿಡ್ತಾನೆ. ಆಗ ತಕ್ಷಣ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ. ಯಾವಾಗ ಅಲ್ಲಿ ವಿಷ ಕುಡಿತಾನೆ ಆ ತಕ್ಷಣವೇ ಬಸ್ಗಳು ಅಲ್ಲೇ ಸ್ಟಾಪ್ ಆಗೋಯ್ತವೆ. ಡಿಪೋ ಗೇಟ್ ಮುಂದೆ ಪೆಂಡಲ್ ಹಾಕೋಗಿರ್ತಾರೆ ಜನ ಎಲ್ಲ, ನೌಕರರೆಲ್ಲ. ಇವನು ಮೈಸೂರಿಗೆ ಪಾಪ ಇವ್ರು ಮೈಸೂರು ತಗೋಗ್ತಾರೆ. ಮೈಸೂರು ತಗೊಂಡು ಹೋದ್ರೂ ಹೆಚ್ಚಿನ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಬಿಡ್ತಾರೆ. ಈ ವಿಷಯ ನಮಗೆ 4ನೇ ತಾರೀಕು ಜನವರಿ 2014 ತಿಳ್ಕೊಳ್ಳಿ. ನಾವು ಈ ವಿಚಾರದಲ್ಲಿ ಒಂದು ನಿಮಿಷ ಏನಂದರೆ, ಅವತ್ತು ಮೃತನ ಆಗ್ಬಿಡ್ತಾನೆ ನೌಕರ. ಮೃತನ ಆದಮೇಲೆ ಸರಿ ಬಸ್ಗಳೆಲ್ಲ ನಿಂತೋಯ್ತವೆ. ಈ ವಿಚಾರ ನಮಗೆ ತಿಳಿದಾಗ ನಾವು ಇಲ್ಲಿಂದ CITU ಅವರೆಲ್ಲ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ. ಆದರೆ ನಂದು ಅಲ್ಲಿ ಡಿಪೋ 12 BMTC ಡಿಪೋ 12 2012. ಅಲ್ಲಿಂದ 2000 ಗಂಟೆ 14 ಗಂಟೆನೂ 16 ಗಂಟೆನೂ 12 ಇದ್ದೆ. ನಾವು ಹೋಗ್ಬೇಕಂತ ತೀರ್ಮಾನ ಮಾಡಿದಾಗ ಅವರೆಲ್ಲ ಬರ್ತಾರೆ ಅಂದ್ಬಿಟ್ಟಿದ್ರೆ, ನಾನು ಮಂಡ್ಯದಿಂದ ಮೈಸೂರಿಗೆ ನನ್ನ ಹತ್ರ ಆಯ್ತದೆ, ನಾನು 5ನೇ ತಾರೀಕು ಜನವರಿ 5ನೇ ತಾರೀಕು ಹೋಗ್ತೀನಿ ಹಾಸ್ಪಿಟ್ಲು ಆವರಣಕ್ಕೆ. ಅಲ್ಲಿ DC ಅವರು ಭಾಷಣ ಮಾಡ್ತಾಯಿರ್ತಾರೆ. ಎಲ್ಲ ಸುಮಾರು ಒಂದು 300-200 ಜನ ಅಲ್ಲಿ ಎಂಪ್ಲಾಯ್ ಇರ್ತಾರೆ. ಅಲ್ಲಿ ಭಾಷಣ ಮಾಡ್ತಾಯಿರ್ತಾರೆ. ಏನು ಭಾಷಣ ಮಾಡ್ತಾಯಿರ್ತಾರೆ ಇವರು? ಏನು ಮೃತ ನೌಕರನಿಗೆ 50,000 ರೂಪಾಯಿ ಘೋಷಣೆ ಮಾಡಿದ್ರು. ನಾವು ಹೇಳ್ತೀವಿ, ಎಲ್ಲ ಸ್ವಾಮಿ, ಒಬ್ಬ ಮಗು ಸಾಕೋದಕ್ಕೆ ಎಷ್ಟು ಕಷ್ಟ ಇದೆ, 50,000 ರೂಪಾಯಿ ಯಾವ ಲೆಕ್ಕಾಚಾರ ಕೊಡ್ತೀರಿ ನೀವು? ಇದಕ್ಕೆ ಪರಿಹಾರ ಕೊಡಲಿಕ್ಕೆ ನೀವು MD ಅವ್ರು ಕರೆಸಿ, MD ಸರ್ಕಾರದ ಜೊತೆ ಮಾತಾಡಿ ಒಂದು ಅಂತಿಮವಾಗಿ ಒಂದು ಉತ್ತಮವಾಗಿ ಪರಿಹಾರ ಕೊಡಿ, ಅವ್ರ ಮನೆಯವ್ರಿಗೊಂದು ಕೆಲಸ ಕೊಡಿ, ಮತ್ತು 1 ತಿಂಗಳಲ್ಲಿ ಅವ್ರಿಗೇನು ಸೆಟಲ್ಮೆಂಟ್ ಮಾಡಬೇಕು ಮಾಡಿಕೊಡಿ ಅಂತೇಳಿ ನಾನು ಅಲ್ಲಿ ಕೂಡ ಭಾಷಣ ಮಾಡ್ತೀನಿ. ಭಾಷಣ ಮಾಡಿದಾಗ
ಏನು BV ಶ್ರೀನಿವಾಸ್ ಇರ್ತಾರೆ DC, ಅವರು ಅಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಈ ಮಹಾನ್ ನಾಯಕರು ಏನು AITC ಮಹಾನ್ ನಾಯಕರುಗಳು ಇರ್ತಾರೆ. ಅಲ್ಲಿ ವಿಜಯ್ ಕುಮಾರ್ ಅಂತೇಳಿ ಕ್ಯಾಂಟೀನ್ ನಡೆಸ್ತಾ ಇರ್ತಾರೆ, ಬೇಕಾದ್ರೆ ಕೇಳಿ ನೀವು. ಕ್ಯಾಂಟೀನ್ ನಡೆಸ್ತಾ ಇರ್ತಾರೆ ವಿಜಯ್ ಕುಮಾರ್ ಅಂತೇಳಿ, ಪ್ರಶಾಂತ್ ಹೇಳಿ, ಇವತ್ತೇನು ಶಿವಕುಮಾರ್ ಅಂತ ಹೇಳಿದ್ದಾರೆ, ಇವರೆಲ್ಲ ಅಲ್ಲಿರ್ತಾರೆ. ಅವ್ರಿಗೆ DC ಅವ್ರು ಹೇಳ್ತಾರೆ, ನೋಡಪ್ಪ CIT ಅವ್ರು ಬಂದರು, ನಿಮ್ಮ ಕತೆ ಈಗ ಅಷ್ಟಕ್ಕಷ್ಟೇ ಏನು ಲೆಕ್ಕಾಚಾರದಲ್ಲಿ ಅವ್ರಿಗೆ ಎತ್ಕಡ್ತಾರೆ ನಮ್ಮ ಮೇಲೆ. ಅವ್ರೇನು ಮಾಡ್ತಾರೆ, ನನ್ನೆಯಿಂದ ನಾವು ಸಾಯ್ತಾ ಇದ್ದೀವಿ, ನೀನು ಈಗ ಬಂದುಬಿಟ್ರೆ ಅಂತ ಅವರು ನನ್ನ ಮೇಲೆ ಗದರಿಸ್ತಾರೆ. ನಾನೇನು ಹೇಳ್ತೀನಿ ನೋಡಿ, ನನ್ನ ಸಹ ನೌಕರ ಇವತ್ತು ಮೃತನಾಗಿರೋದು, ಅಧಿಕಾರಿಗಳಿಂದ ಇದು ಸತ್ತಿರುವಂಥದ್ದು, ಅವನಿಗೆ ನ್ಯಾಯ ಸಿಗಬೇಕಾಗಿದೆ. ಆದ್ದರಿಂದ ನೀವು ಬೆಂಬಲಿಸಿ, ಇಲ್ಲ ನೀವು ಅದನ್ನು ಕೇಳಿ, ನಾನು ನಿಮ್ಗೆ ಕೂಡ ಬೆಂಬಲಿಸ್ತೀವಿ ಅಂತೇಳಿ ನಾನು ಅವ್ರಿಗೆ ಮಾತಾಡ್ತೀನಿ. ಆದರೆ ಅಲ್ಲಿ ಮತ್ತೆ ನಾನೇನು ಹೇಳ್ತೀನಿ, ಅವ್ರಿಗೆ ಅದನ್ನು ಮಾಡಿ ಇಲ್ಲಿಂದ ಬಾಡಿನ ತಗೊಂಡೋಗಿ ಡಿಪೋಗೆ ಶ್ರದ್ಧಾಂಜಲಿ ಮಾಡಿ ಊರಿಗೆ ಕಳಿಸ್ಬೇಕು ಅಂತ. ಬಾಡಿ ತಗೋಕ್ಕೆ ಬಸ್ ಬಂದಿರುತ್ತೆ, ಆದರೆ ಆಂಬುಲೆನ್ಸಲ್ಲಿ ಬಾಡಿ ಕಳಿಸೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆದರೆ ಅಲ್ಲಿ ನಾನು ಮತ್ತು ನಮ್ಮ ತಂಡ 4 ಜನ ಮಲಿಕತ್ತೀವಿ ಗಾಡಿ ಮುಂದೆ. ಲಾಠಿ ಚಾರ್ಜ್ ಮಾಡಿ ನಮ್ಮನ್ನು ಎಳೆದಾಕಿ ಬಾಡಿನ ಊರಿಗೆ ಕಳಿಸ್ತಾರೆ. ಊರಿಗೆ ಕಳಿಸಿದ್ರೆ ನಾವೇನು ಮಾಡ್ತೀವಿ, ಬಸ್ಗೆ ಹತ್ತುತ್ತೀವಿ. ಈ ವಿಚಾರನ HD ಕೋಟೆ ಡಿಪೋದಲ್ಲಿ ಫ್ರೆಂಡಲ್ಲಿ ಹಾಕಿ ಕಾಯ್ತಾ ಇದ್ದಾರೆ ನೌಕರು, ಅವ್ರಿಗೆ ತಿಳಿಸ್ಬೇಕು ಅಂತೇಳಿ. ಆದರೆ ಅಷ್ಟೊತ್ತು ಕಾಲಲ್ಲಿ ಬೇರೆ ಥರ ಮೆಸೇಜ್ ಕೊಟ್ಟಿದ್ದಾರೆ, ನೋಡಪ್ಪ CIT ಅವ್ರು ಬರ್ತಾಯಿದ್ದಾರೆ, ಇಲ್ಲಿಗೆ ಬತ್ತಿದ್ದು ಬಾಡಿನ ಊರಿಗೆ ಕಳಿಸಿದ್ದಾರೆ, ಅವ್ರು ಬರ್ತಾಯಿದ್ದಾರೆ, ಇಲ್ಲಿ ಏನು ಮಾಡ್ಕೊತಾರೆ ಅವ್ರು ಮಾಡ್ಕೊಳ್ಳಿ ಅನ್ನೋ ಲೆಕ್ಕಾಚಾರದಲ್ಲಿ ಬರ್ತಾಯಿದ್ದಾರೆ. ಹಿಂಗೆ ಅವ್ರ ಅಡ್ರೆಸ್ ಈ ಥರ ಇದೆ, ಏನು ಟೀ ಶರ್ಟ್ ಹಾಕೋನೆ, ಹೇರ್ ಸ್ಟೈಲ್ ಇದೆ, ಜೀನ್ಸ್ ಪ್ಯಾಂಟಿಗಿದ್ದಾನೆ, ಮತ್ತು ವೈಟ್ ಶೂ ಹಾಕಿದ್ದಾನೆ ಅಂತೇಳಿ ಎಲ್ಲ ಮಾಹಿತಿ ಕೊಟ್ಟಿರ್ತಾರೆ. ನಾವು HD ಕೋಟೆ ಡಿಪೋಗೆ ಇನ್ನೂ ಒಂದಷ್ಟು ದೂರ ಆದ ಎನ್ನುವಂಗೆ ಕುವೆಂಪು ಸರ್ಕಲ್ ಅಂತ ಬರುತ್ತೆ, ಅಲ್ಲಿ ನಿಲ್ಲಿಸ್ತಾರೆ ಬಸ್ಸ. ಎಲ್ಲ ಬಸ್ನಲ್ಲಿದ್ದಂಥ ಜನ ಎಲ್ಲ ಇಳಿತಾರೆ. ಅಲ್ಲಿ ಮೈಸೂರಲ್ಲಿದ್ದಂಥ ಜನ ಒಂದಷ್ಟು ಜನ ಬಸ್ಸಲ್ಲಿ ಇರ್ತಾರೆ. ಆದರೆ ಇಲ್ಲಿ AITC ತಂಡದವರು ನೀವು ಅಲ್ಲಿಗೆ ಬರಬಾರ್ದು ಅಂತ ಮೈಸೂರಲ್ಲಿ ನಮಗೆ ಧಮಕಿ ಹಾಕ್ತಾರೆ. ನಾವಂತೀವಿ ಇದು ಸಂಸ್ಥೆ ಬಸ್ಸು, ನಾವು ಸಂಸ್ಥೆ ಎಂಪ್ಲಾಯ್, ನಾವು ಬಂದೇ ಬರ್ತೀವಿ, ನೀವು ಬಂದರೆ ಏನು ಮಾತಾಡಬಾರ್ದು ಅಂತ ಧಮಕಿ ಹಾಕ್ತಾರೆ. ಇದು ದೌರ್ಜನ್ಯ AITCನವ್ರದ್ದು. ಇದೆಲ್ಲ ಆಯ್ತಾ? ಮತ್ತೆ ಅಲ್ಲಿ ಹೋಗಿ ಎಲ್ಲ ಇಳಿತಾರೆ. ನಾನು ಕೊನೆಯಲ್ಲಿ ಇಳಿತಾ ಇರ್ತೀನಿ, ಏನು ನನಗೆ ಹೊಡೆದ್ರು ಬಟ್ಟೆ ಬರೀ ಎಲ್ಲ ಅರ್ಧೋಗುವಂಗೆ ಹೊಡೆದಿದ್ದಾರೆ. ಅಷ್ಟೊತ್ತಿಗೆ ಇನ್ನೊಂದಷ್ಟು ಜನ ಬಿಡಿಸಿದ್ರು. ನನಗೆ ಹೊಡೆದಿರೋ ಏಟು ಅಲ್ಲಿರೋ ಇವತ್ತು ಕೂಡ ಮೈಸೂರಲ್ಲಿ ಏನಾಗಿದೆ ಎಂತಾಗಿದೆ, ನಾನು ತಪ್ಪು ಹೇಳಿದ್ದೀನ, ನೌಕರ ಪರ ಮಾತಾಡಿದ್ದೀನ ಇಲ್ವಾ ಅಂತ ಇವತ್ತು ಕೇಳಿ. ರೀ ರೌಡಿಸಮ್ ಮಾಡಿದ್ರಿ ಆ ವಿಚಾರದಲ್ಲಿ ನಮ್ಮ ಮೇಲೆ. ಮತ್ತೆ ಡಿಪೋಗೆ ನಾವು ಒಳಗಡೆ ಹೋದರೆ ನಮ್ಮ ಮೇಲೆ ಡಿಪೋ ಮ್ಯಾನೇಜರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಮತ್ತೆ ಪೊಲೀಸ್ನವರು ನಮ್ಮ ಸೆಕ್ಯೂರಿಟಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಬಂದು ನನಗೆ ಪೊಲೀಸ್ನವರು ಬಟ್ಟೆ ಕೊಡಿಸ್ತಾರೆ. ಮತ್ತು ಮೈಸೂರಿನಿಂದ ಅಲ್ಲಿಗೆ ಹೋಗಿದ್ರಲ್ಲ, ಅಲ್ಲಿ ಜನ ಯಾಕೆ ಅವನು ಹೊಡೆದದ್ದು ಅಂತ ಕೇಳಿದಾಗ ಅಲ್ಲಿ ನೌಕರು ಈ ಥರ ಅಂತೆ, ಹಂಗಂತೆ ಹಿಂಗಂತೆ, ಅವನು ಈ ಥರ ಮಾಡಿದಂತೆ, ಇಲ್ಲಿಗೆ ಬಂದಿದ್ದು ಬಾಡಿ ಊರಿಗೆ ಕಳಿಸಿದಂತೆ ಅಂತೇಳಿ ಹೇಳಿದ್ನಂತಲ್ಲ ಅಂತ ಹೇಳಿದಾಗ ಅವರು ಅಲ್ಲಿ ಬಂದಂಥ ನೌಕರು ಅವ್ರಿಗೆ ತಿಳಿ ಹೇಳ್ತಾರೆ, ಪಾಪ ಅವನು ನಮ್ಮ ನೌಕರ ಪರ ಮಾತಾಡಿರೋದು, ಅವ್ನಿಗೆ ಯಾಕೆ ಇಷ್ಟೊಂದು ಹೊಡೆದ್ರಿ, ಇಷ್ಟೊಂದು ಯಾಕೆ ಅಲ್ಲೇ ಮಾಡಿದ್ರಿ ಅಂತೇಳಿ. ಆಗ ಆ ಸಮೂಹ ಏನು ಹೊಡೆದಿತ್ತೋ ಅವರೆಲ್ಲ ಬರ್ತಾರೆ, ನಮಗೆ ಗೊತ್ತಿಲ್ಲ AITCನವ್ರು ಈ ಥರ ಮಿಸ್ಗೈಡ್ ಮಾಡಿದ್ರು, ನಿಮ್ಮನ್ನ ಈ ರೀತಿ ಹೇಳಿದ್ರು ಅಂತೇಳಿ ಬಂದು ಕ್ಷಮಾಪಣೆ ಕೇಳ್ತಾರೆ. ಏನು ನಮ್ಮ ಮೇಲೆ ಎತ್ತು ಕಟ್ಟಿದ್ರು ಅವ್ರ ಮೇಲೆ ನಾವು ಕೂಡ FIR ಮಾಡಿದ್ದೀವಿ. ಇದು ನಡೆದಂಥ ಘಟನೆ. ನೋಡಿ, ಅದರಲ್ಲಿ 4 ಜನಕ್ಕೆ ನಮಗೆ ಚಾರ್ಜ್ ಶೀಟ್ ಕೊಡ್ತಾರೆ. ಆ ಚಾರ್ಜ್ ಶೀಟ್ನಲ್ಲಿ ಸುಮಾರು ಒಂದು ಇಬ್ಬರಿಗೆ ಒಂದೊಂದು ಇಂಕ್ರಿಮೆಂಟು ಕಟ್ ಮಾಡಿ ಮತ್ತೆ ಮೇಲ್ಮನವಿನಲ್ಲಿ ಇಂಕ್ರಿಮೆಂಟ್ ಕೊಡ್ತಾರೆ. ಆದರೆ ನಂದನ್ನು ಹಾಗೆ ಉಳಿಸ್ಕೊತಾರೆ. ಇವತ್ತು ನಾನೇನು ಡಿಸ್ಮಿಸ್ ಆಗಿದ್ದೀನಿ 2020 4 ದಿನ ಮುಸ್ಕರ ಆಯ್ತಲ್ಲ, ಡಿಸ್ಮಿಸ್ ಆಗಿದ್ದೀನಲ್ಲ, ಅದೇ ಏನು ಡಿಸ್ಮಿಸ್ ಆಗಿದ್ದೀನಲ್ಲ ಆ ಪ್ರಕರಣನೇ, ಬೇರೆ ಯಾವ ಪ್ರಕರಣವೂ ಅಲ್ಲ. ನನ್ನ ಜೊತೆಲಿದ್ದವ್ರಿಗೆ ಇಂಕ್ರಿಮೆಂಟ್ ತೆಗಿತಾರೆ, ನನಗೆ ಡಿಸ್ಮಿಸ್ ಮಾಡ್ತಾರೆ. ನನಗೆ ಚಿಂತೆ ಇಲ್ಲ, ನೌಕರ ಪರವಾಗಿ ಹೋರಾಟ ಮಾಡಿದ್ದೀನಿ. ಅದೊಂದೇ ಅಲ್ಲ ಹೋರಾಟ, ಹೇಳ್ತೀನಿ, ಇನ್ನೂ ಕೂಡ ಹಲವಾರು ವಿಚಾರಗಳಿವೆ. AITCನವ್ರು ಮಾಡಿರುವಂಥದ್ದು ಹಲವಾರು ವಿಚಾರಗಳಿವೆ. ಇವತ್ತು ಸತ್ಯ ಹೇಳಿದ್ರೆ ಎಲ್ಲ ಮುಗಿ ಬೀಳ್ತಾ ಇದ್ದಾರೆ, ಯಾಕೆ ಸತ್ಯ ಜನಕ್ಕೆ ಗೊತ್ತಾಗುತ್ತೆ ಅಂತೇಳಿ. ನಾನು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಮಾತಾಡೋದಲ್ಲ, ನನ್ನ ಹೋರಾಟ ಏನು ಅಂತೇಳಿ ಎಳೆಯಾಗಿ ಬಿಚ್ಚಿಡ್ತೀನಿ. ದಿನಗಳಲ್ಲಿ ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ತೀನಿ, ಕೇಳಿ. ಇವತ್ತು ಮತ್ತೆ ಅದಾಯಿತು, ಆ ಪ್ರಕರಣದಲ್ಲಿ ಇನ್ನು ಇಬ್ಬರಿಗೆ ಇಂಕ್ರಿಮೆಂಟ್ ತೆಗಿತಾರೆ, ಮೇಲ್ಮನವಿಯಲ್ಲಿ ಇಂಕ್ರಿಮೆಂಟು ಕೂಡ ಕೊಡ್ತಾರೆ, ನನಗೆ
ಆ ಪ್ರಕರಣದಲ್ಲಿ ಇಟ್ಕೊಂಡು ಈ 2020 ಮುಷ್ಕರ ಮಾಡಿದ್ವಲ್ಲ, ಆಗ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಡಿಸ್ಮಿಸ್ ಮಾಡಿಸ್ತಾರೆ. ಆ ಪ್ರಕರಣದಲ್ಲಿ ನಾನು ಡಿಸ್ಮಿಸ್ ಆಗಿರೋದು, ಬೇರೆ ಯಾವ ಪ್ರಕರಣನೂ ಅಲ್ಲ. ನನಗೆ ಯಾರೋ ಬೇರೆಯವ್ರು ಏನೇನೋ ಮಾತಾಡ್ತಾರೆ, ಗೊತ್ತಿಲ್ಲ, ಏನಾರ ಮಾತಾಡ್ಕೊಳ್ಳಿ, ನಾನು ಹೇಳೋದು ಇಷ್ಟೇ. ಜೊತೆಗೆ 2012 ಇವರು ಏನು ಜಂಟಿಯಾಗಿ ಹೋಗಿದ್ರಲ್ಲ, ಎಷ್ಟು ಸಂಘಟನೆ ಜಂಟಿಯಾಗಿ ಹೋಗಿದ್ವು ಗೊತ್ತಾ? 4 ಸಂಘಟನೆ. ಅಲ್ಲೂ ಕೂಡ BMS ಅವ್ರು ಇಲ್ಲ, CIT ಇಲ್ಲ. BMS ಅವ್ರು ಯಾಕೆಪ್ಪ ಇಲ್ಲ ಅಂತಂದರೆ, ಅವತ್ತಿನ ಸರ್ಕಾರ BJP ಇತ್ತು, ಭಾರತೀಯ ಮಜ್ದೂರ್ ಸಂಘ, ಅದು BMS, ಅದಕ್ಕೆ ಅವ್ರನ್ನ ಬಿಟ್ಟರು. ಆದರೆ ನಮ್ಮನ್ನು ಅಲ್ಲೂ ಕೂಡ ಕರ್ಕೊ ಹೋಗಲಿಲ್ಲ. 2008ರಿಂದ 2012, 2016 ಇಲ್ಲೆಲ್ಲ ನಮ್ಮನ್ನು ಜಂಟಿಯಾಗೆ ಯಾವುದಕ್ಕೂ ಕರ್ಕೊ ಹೋಗಲಿಲ್ಲ. ಅವ್ರ ಉದ್ದೇಶ CITನ ಯಾವ ರೀತಿಲಾದರೂ ಬಗ್ ಬಡಿಬೇಕು, ಇಲ್ಲಿಗೆ ಬೆಳೆಯಕ್ಕೆ ಬಿಡಬಾರ್ದು ಅನ್ನೋದೇ AITCನ ಅಜೆಂಡಾ ಆಗಿತ್ತು. ಅದಕ್ಕೆ ನೋಡಿ, ಸುಮಾರು ಡಿಪೋ 35ರಲ್ಲಿ 2-3 ಸಲ ಹೋರಾಟ ಮಾಡಿದ್ದೀವಿ. ಡಿಪೋ 36ರಲ್ಲಿ ಮಾಡಿದ್ದೀವಿ 2-3 ಸಲ. ಡಿಪೋ 37ರಲ್ಲಿ 2-3 ಸಲ ಮಾಡಿದ್ದೀವಿ. ಡಿಪೋ 21ರಲ್ಲಿ 2-3 ಸಲ ಮಾಡಿದ್ದೀವಿ. 31ನೇ ಡಿಪೋದಲ್ಲಿ ಅಲ್ಲೊಂದು ಕೂಡ 2 ಸಲ ಮಾಡಿದ್ದೀವಿ. ಡಿಪೋ 37ರಲ್ಲಿ ಹೋರಾಟ ಮಾಡಿ ನಡೀತಿದ್ದಾಗ ಘಟಕ ವ್ಯವಸ್ಥಾಪಕರನ್ನ ಚೇಂಜ್ ಮಾಡಬೇಕು, ಅವ್ರ ದೌರ್ಜನ್ಯ ದಬ್ಬಳಿಕೆ ಆಗಿದೆ ಅಂತೇಳಿ ಮಾಡಿದಾಗ ದೊಡ್ಡೇರಿ ಪ್ರಕಾಶ್ ಅಂತೇಳಿ ಡಿಪೋ ಮ್ಯಾನೇಜರು, ಅವ್ರ ವಿರುದ್ಧ ದಂಗೆ ಎದ್ದಾಗ ನೌಕರರು, ಇವ್ರು ಅಲ್ಲಿಗೆ ಬಂದು ಏನು ಹೇಳ್ತಾರೆ, ನಾವೆಲ್ಲ ಸರಿ ಮಾಡಿಸ್ಬಿಡ್ತೀವಿ ಅಂದ್ಬಿಡ್ತಾನೆ ಬಂದು ಭಾಷಣ ಮಾಡ್ತಾರೆ. ಅವ್ರ ಮಾತನ್ನ ಯಾರು ಕೇಳಲ್ಲ. ಇವ್ರು ಅದೇ ಅವತ್ತು ಭಾಷಣ ಮಾಡಿದವ್ರು ಯಾರು? ಇವತ್ತೇನು KBN ನಾಗರಾಜ್ ಅಂತ ಇದ್ದಾರಲ್ಲ, KBN ಕಟ್ಟಿದಾರಲ್ಲ, ನಾಗರಾಜ್ ಅವರೇ ಬಂದಿದ್ದದ್ದು. ಅಲ್ಲೋಗಿ ಅಧಿಕಾರಿಗಳ ಜೊತೆ ಮೇಲೆ 4 ಗೋಡೆಗಳ ಜೊತೆ ಮಾತಾಡೋಕೆ ಹೋದ್ರು. ನೌಕರಿಗೆ ನಾನು ವಿಚಾರ ತಿಳಿಸ್ದೆ, ಏನೇ ಇದ್ರೂ ನಮ್ಮ ಮುಂದೆ ಬಂದು ಹೇಳಿ ಅಂತೇಳಿ. ಅಲ್ಲೂ ಮಿಸ್ಗೈಡ್ ಮಾಡೋಕ್ಕೆ ಬಂದರು AITCನವರು. ಅದಾಯಿತು. ಡಿಪೋ 9ರಲ್ಲಿ ಡಿಪೋ ಮ್ಯಾನೇಜರು ಮತ್ತು ATS ಅವ್ರ ದೌರ್ಜನ್ಯ ದಬ್ಬಾಳಿಕೆ ಜಾಸ್ತಿ ಆಗಿದೆ ಅಲ್ಲಿ ಅಂತೇಳಿ ಕಿರುಕುಳ ಆಯಿತು. ಅಲ್ಲೂ ಕೂಡ ಹೋಗಿ ಸಾಥ್ ಕೊಟ್ಟಾಗ ಬೆಳಿಗ್ಗೆನೇ ಗಾಡಿ ನಿಲ್ಲುತ್ತೆ, ಸಂಜೆ ಬಂದು ಸೈಡಲ್ಲಿ ನಿಂತ್ಕೊಂಡು ಇವರು ಭಾಷಣ ಮಾಡ್ತಾರೆ AITC ಲೀಡ್ರುಗಳು. ಜೊತೆಗೆ ಅವರು ಮಾನ್ಯ ಅನಂತ್ ಸುಬ್ರಾವ್ ಕೂಡ ಬಂದಿರ್ತಾರೆ ಅಲ್ಲಿಗೆ. ಮ್ಯಾನೇಜ್ಮೆಂಟ್ಗೆ ಏನು ಹೇಳಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವತ್ತು ನಾನು ಬೆಳಗ್ಗೆ ಆಪರೇಟ್ ಮಾಡ್ತೀನಿ ಅನ್ನುವಂಥ ವಿಷಯ, ಮಾಡಿಸ್ತೀನಿ ಅನ್ನುವಂಥದ್ದು ನಮಗೆ ಗೊತ್ತಾಗಿರುವಂಥ ವಿಚಾರ. ಆದರೆ ಬೆಳಿಗ್ಗೆ ನಾವು ರಾತ್ರಿ ಎಲ್ಲ ಬೆಳಗಾನ ಸೊಳ್ಳೆ ಕಚ್ಕೊಂಡು ಕುಂತಿರ್ತೀವಿ. ಬೆಳಿಗ್ಗೆ 6 ಗಂಟೆಗೆ ಆಪ್ರೇಟೆಡ್ ಆಗುತ್ತೆ, ನೋಡುವ ಹೆಂಗೆ ಮಾಡ್ತಾರೆ ಅಂತ. ಆದರೆ ಬೆಳಿಗ್ಗೆ ಹಿರಿಯರು ಅವರು ಇವರೆಲ್ಲ ಬರ್ತಾರೆ. ನಾವು ಹೇಳ್ತೀವಿ, ನೋಡ್ರಪ್ಪ ಈ ಪರಿಸ್ಥಿತಿ ಬಂದಿದೆ ಇವ್ರಿಗೆಲ್ಲ, ನಾಳೆ ನಿಮಗೂ ಬರ್ಬೋದು ನೋಡಿ ಅಂತ. ಇಲ್ಲ ಗುರು, ಅವ್ರಿಗಾದಂಗೆ ನಮಗೂ ಅಂಥೇಳಿ ಅವರು ನಮ್ಮ ಜೊತೆಲೇ ಭಾಗಿಯಾಗ್ತಾರೆ. ನೋಡ್ತಾರೆ ಜನರಲ್ ಶಿಫ್ಟ್ ಆಪ್ರೇಟರ್ ಆಗಲ್ಲ. ಆಮೇಲೆ ಮ್ಯಾನೇಜ್ಮೆಂಟು ನಮ್ಮ ಜೊತೆ ಮಾತುಕತೆಗೆ ಬರುತ್ತೆ. 1 ಅಲ್ಲ 2 ಅಲ್ಲ ಸ್ವಾಮಿ, ನೀವು ಮಾಡಿರುವಂಥದ್ದು ಆಯಿತು. 2012ರಲ್ಲಿ ಏನು ನೀವು ಜಂಟಿಯಾಗಿ ಹೋಗಿ ಅರ್ಧ ರಾತ್ರಿಯಲ್ಲಿ ಮಾತುಕತೆ ಮಾಡಿದ್ರಲ್ಲ, ಬೇಸಿಕ್ಗೆ 10% ಕೊಟ್ಬಿಟ್ಟಿದ್ರಲ್ಲ, ನೀವು ಯಾಕೆ ಮಧ್ಯಂತರ ಅಂತ ಮಾಡಿಸಿದ್ರಿ? ಮಧ್ಯಂತರ ಅಂತ ಮಾಡಿಸಿದ್ರೆ DA ಲೆಕ್ಕಾಚಾರ ಬರುತ್ತೆ. ಅದನ್ನು ಜಾರಿ ಮಾಡಿದರೆ ಅಷ್ಟು ಕಮ್ಮಿ 2,000 2,500 ಕಮ್ಮಿ ಆಗ್ತಿತ್ತು ಒಬ್ಬೊಬ್ಬ ನೌಕರನಿಗೆ. ಮ್ಯಾನೇಜ್ಮೆಂಟ್ ಯಾಕೆ ಅದನ್ನು ಜಾರಿ ಮಾಡಿಕೊಟ್ರು? ನೀವು ಯಾಕೆ ಅದನ್ನು ಬೇಡ ಅಂದ್ರಿ? ಯಾಕೆ ಅಂದರೆ ನಾವು ರಾಜ್ಯ ಪ್ರವಾಸ ಮಾಡಿ CWS ಹತ್ರ ಬಂದಾಗ ಆ ಏನು ಟ್ರ್ಯಾಕ್ಸ್ ಗಾಡಿ ಇರುತ್ತೆ, ಬಾಡಿಗೆ ಮಾಡ್ಕೊಂಡಿರ್ತೀವಿ, ಆ ಗಾಡಿಯೆಲ್ಲ ಎತ್ತಾಕಿ ನಮಗೆಲ್ಲ ಹೊಡೆದು ಮತ್ತೆ FIR ಮಾಡ್ತೀರಿ ನಮ್ಮ ಮೇಲೆ 302 ಕೇಸನ್ನ. ಒಂದು ಸಂಘಟನೆ ಮೇಲೆ FIR ಮಾಡ್ತೀರಿ ಅಂದರೆ ನಿಮಗೆ ಯಾವ ನೈತಿಕತೆ ಐತೆ? ಇದೇ KBN ನಾಗರಾಜು ಅಲ್ಲಿ ಮಿಸ್ಗೈಡ್ ಮಾಡಿರೋದು CWS ಅವ್ರಿಗೆ, ಅಲ್ಲಿ ನೌಕರು ಬಂದು ಹೊಡೆದಿರೋದು. ಅಲ್ಲೂ ಕೂಡ ನಾನಾಗಿರೋದಕ್ಕೆ ನೋಡ್ರಿ, ಇಷ್ಟು ಏಟು ತಿಂದು ಇಷ್ಟು ಒದೆ ತಿಂದು ನೌಕರಿಗಾಗಿ ಹೋರಾಟ ಮಾಡಬೇಕು ಅಂತೇಳಿ ಇಷ್ಟು ಹೋರಾಟ ಮಾಡ್ತಾಯಿದ್ದೀನಿ ನಾನು. ನೇರ ನುಡಿ, ಎಲ್ಲಿಂದ ಎಲ್ಲಾರಲ್ಲಿ ಸ್ವಚ್ಛ ಭಾರತ ಅಂತ ಏನು ಹೇಳ್ತಾರಲ್ಲ, ನೇರ ದಿಟ್ಟ ನಿರಂತರ ಅಂತ, ಆ ರೀತಿ ನಾನು ಹೋರಾಟ ಮಾಡ್ಕೊಂಡು ಬಂದಿರೋಂಥವನು. 2 ಬಾರಿ ಡಿಸ್ಮಿಸ್ಸು, ಈಗ 1 ಬಾರಿ 2016ರಲ್ಲಿ. ಅದನ್ನು ಹೇಳ್ತೀನಿ ಕೇಳಿ. 2016ರಲ್ಲಿ ಏನು ಮಾಡಿದ್ರಿ ನೀವು ಅಂತ, ಏನು ಗೊಂದಲ ಮಾಡಕ್ಕೆ ನೀವು ಮಾಡಿದ್ರಿ. ಆದರೆ ನಿಮ್ಮ ದಿನಕ್ಕೆ ನಾವು ಕರೆ ಕೊಟ್ಟಾಗ, ನಿಮ್ಮನ್ನು ಮಾತುಕತೆ ಕರೆದಾಗ ನೀವೇನು ಮಾಡಿದ್ರಿ? CM ಸಿದ್ದರಾಮಯ್ಯನ ಮನೆ ಒಳಗಡೆ ಮತ್ತೆ ನಿಮ್ಮನ್ನು ಜೊತೆಗೆ ಸಭೆ ಕರೀತಾರೆ ಒಳಗಡೆಗೆ, ನಮ್ಮನ್ನು ಅಲ್ಲೂ ಬಿಡ್ತಾರೆ. ಅಲ್ಲಿ ಏನು ಹೇಳ್ತಾರೆ,
12% ಕೊಡ್ತೀವಪ್ಪ, ಈ ಥರದ್ದು 50ರಿಂದ 100% ಭತ್ಯೆಗಳು ಜಾಸ್ತಿ ಮಾಡಬೇಕಲ್ಲ, ಹೇಳಿಕೆ ಕೊಟ್ಟಿದ್ದೀವಲ್ಲ, ಅದನ್ನು ಮಾಡ್ತೀವಿ ಅಂತ ನೀವೇನೇನು ಹೇಳ್ಬಿಡ್ತೀರಿ ಒಳಗಡೆ? ಬೇಡ ಸ್ವಾಮಿ, ನಾವು ಈಗ ಆಲ್ರೆಡಿ 12.5% ಅಂತ ಹೇಳ್ಬಿಟ್ಟಿದ್ದೀವಿ. 12.5% ಅಂತೇಳಿ ನಾವು 12% ಕೊಟ್ಟರೆ ಜನ ನಮಗೆ ದಂಗೆ ಹೇಳ್ತಾರೆ ಅಂತೇಳಿ ನೀವು ಅಲ್ಲಿ ಅವ್ರಿಗೆ ಇದು ಮಾಡ್ತೀರಿ. ಆದರೆ 12%, ಇನ್ನು 50%, ಇನ್ನು 0.5% ಜಾಸ್ತಿ ಆಗಿದ್ರೆ ಬರೀ 30 ಕೋಟಿ, 1,30,000 ಜನಕ್ಕೆ ಬರೀ 30 ಕೋಟಿ ಜಾಸ್ತಿ ಆಗ್ಬೋದು. ಆದರೆ ಇತರ ಭತ್ಯೆಗಳು ಒಂದು ವರ್ಷಕ್ಕೆ ಅವ್ರಿಗೆ ಕ್ಯಾಲ್ಕುಲೇಷನ್ ಮಾಡಿ ಪೇಪರ್ ಬೇಕಾದ್ರೆ ನೀವು ಜುಲೈ 23, 24, 2016 ಪ್ರಜಾವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ ಪೇಪರ್ ತೆಗೀರಿ. ನನ್ನ ಸತ್ಯ ಇಲ್ಲ ಅಂದರೆ ಆಮೇಲೆ ಹೇಳಿ ನೀವು. ಅವರು 50ರಿಂದ 100% ಜಾಸ್ತಿ ಮಾಡ್ತೀನಿ, ಒಂದು ವರ್ಷಕ್ಕೆ 149 ಕೋಟಿ ಆಗುತ್ತೆ ಅಂತ. ಆ ರೀತಿ ಏನಾರ 149 ಕೋಟಿ ನಮಗೆ ಅವ್ರಿಗೆ ಜಾರಿ 50% ಬಿಟ್ಬಿಟ್ಟು, ಅಂದರೆ 0.5% ಬಿಟ್ಬಿಟ್ಟು 12%ಗೆ ಮಾಡಿ ಈಗ ಇತರ ಭತ್ಯೆಗಳನ್ನ ಮಾಡಿದಿದ್ರೆ 149 ಕೋಟಿ ಅಂದರೆ ಇವತ್ತು 8 ವರ್ಷಕ್ಕೆ 2016 ಇಲ್ಲಿಗೆ 8 ವರ್ಷಕ್ಕೆ ಎಷ್ಟು ಕೋಟಿ ಆಗ್ತಿತ್ತು ಸ್ವಾಮಿ? 8 ಕೋಟಿ ಕಮ್ಮಿ 1200 ಕೋಟಿ ಆಗ್ತಿತ್ತು. 1200 ಕೋಟಿ ಅದನ್ನ ಬಿಟ್ಕೊಟ್ರಿ ನೀವು 30 ಕೋಟಿಗೋಸ್ಕರ. ಇದು ಸತ್ಯ ಅಲ್ಲ ಅಂತ ಹೇಳಿ ಸ್ವಾಮಿ. ನೌಕರಿಗೆ ಅನ್ಯಾಯಗಳ ಮೇಲೆ ಅನ್ಯಾಯ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಆಯಿತು. ಇನ್ನೊಂದು ಜೊತೆಗೆ ಜಂಟಿ ಮಾಡಿದ್ರಲ್ಲ, ನನಗೆ ಈ ಬಾಕಿ ನೌಕರಿಗೆ ನಾನು ಹೇಳೋದಿಷ್ಟೇ, ನೀವು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲಪ್ಪ, ನೀವು ಉತ್ತರ ಕೊಡಿ, ಮತ್ತೊಂದು ಮಾಡಿ ಅಂತ. 2008, 2012, 2016, 2020 ಮತ್ತು 2024 ಈಗ ಇಷ್ಟು ಜಂಟಿ ನೀವು ಮಾಡಿದಿರಲ್ಲ. ಬೇರೆ ಕಚೇರಿಗೆ ಹೋಗಿ ನೀವು ಸಭೆ ಮಾಡಿದ್ದೀರಾ? ಮೊನ್ನೆ ಅನಂತ್ ಸುಬ್ರಾ ಅವರೇ, ನಾನು ನೇರವಾಗಿ ನಿಮಗೆ ಕೇಳ್ತಾ ಇದ್ದೀನಿ, ಇದಕ್ಕೆ ಉತ್ತರ ಕೊಡ್ರಪ್ಪ ನೀವೆಲ್ಲ ಬಾಕಿಯವರಲ್ಲ. ಅಂದರೆ ನಿಮ್ಮ ವಿಚಾರ ಏನು? ನಾನೇ ರಾಜ, ನಾನೇ ಮಂತ್ರಿ, ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ರೀತಿಯಲ್ಲಿ ನೀವು ನಡ್ಕೊಳ್ತಾ ಇರುವಂಥದ್ದು. ನಿಮ್ಮ ಜೊತೆಲಿರುವಂಥವ್ರು ಎಷ್ಟು ಜನ ಬಿಟ್ಟೋದ್ರು? ಯಾಕೆ ಬಿಟ್ಟೋದ್ರು? ನಿಮ್ಮ ಏಕಪಕ್ಷೀಯ ನಿರ್ಧಾರಗಳು. ಇವತ್ತು ನಿಮ್ಮ ಕಚೇರಿಗಳಲ್ಲಿ ಸಭೆ ನಡೆದ್ರೆ ಬೇರೆ ಯಾರು ಏನೂ ಮಾತಾಡುವಂಗಿಲ್ಲ, ನೀವು ಹೇಳಿದ್ದನ್ನು ಕೇಳ್ಕೊಬರ್ಬೇಕು. ಮಾತಾಡೋಕ್ಕೋದ್ರೆ ಅವ್ರ ಬಾಯಿ ಮುಚ್ಚಿಸ್ತೀರಾ, ಇನ್ನೂ ಜಾಸ್ತಿ ಮಾತಾಡೋಕ್ಕೋದ್ರೆ ಅವ್ರ ಬಾಲ ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಮಾಡಿಸ್ತೀರಾ ಅಂತೇಳಿ ನಮಗೆ ದೂರಿದೆ. ನಾನು ಹೇಳಿದ್ನಲ್ಲ, ಇಷ್ಟು ಜಂಟಿ ಸಂಘಟನೆ ಮಾಡಿದಿರಲ್ಲ, CIT ಕಚೇರಿಗೆ ಹೋಗಿದ್ದೀರಾ, BMS ಅವ್ರ ಕಚೇರಿಗೆ ಹೋಗಿದ್ದೀರಾ, INTC ಕಚೇರಿಗೆ ಹೋಗಿದ್ದೀರಾ, ಮಹಾಮಂಡಲ ಕಚೇರಿಗೆ ಹೋಗಿದ್ದೀರಾ, ಬೇರೆ ಕಚೇರಿಗಳಿಗೆ ಎಲ್ಲೋಗಿದ್ದೀರಿ ತೋರಿಸಿ ಸ್ವಾಮಿ. ಯಾಕೆ? ನೀವು ಹೇಳಿದ್ದೇ ವಾಕ್ಯ, ನೀವು ಹೇಳಿದ್ದೇ ಸಿದ್ಧಾಂತ ನಿಮ್ಮಿಂದ ಇರಬೇಕು ಮಾತ್ರ. ನೌಕರ ಬಂಧುಗಳೇ, ನಾನು ಹೇಳ್ತಾ ಇರುವಂಥದ್ದು ಇದು ಸತ್ಯ. ಇದು ನಂಬುವುದು ಬಿಡುವುದು ನಿಮ್ಮ ಧರ್ಮ, ನಿಮಗೆ ವಿಚಾರ ಬಿಟ್ಟದ್ದು. ಎಷ್ಟು ಅನ್ಯಾಯ ಆಗಿದೆ ಅನ್ನೋದು ನನ್ನ ಕಣ್ಣು ಮುಂದೆ ನನಗೆ ಗೊತ್ತಿದೆ. ನೋಡಿ, ಫೇಸ್ಬುಕ್ ಆಗಲಿ ವಾಟ್ಸಪ್ನಲ್ಲಾಗಲಿ ಕಾಮೆಂಟ್ ಮಾಡೋರು ಕೇಳೋರು ಏನೂ ನನಗೆ ಕೇಳಬೇಡಿ. ನೀವು ಸಿದ್ಧ ಮಾಡಿ, ಒಂದು ವೇದಿಕೆ ಸಿದ್ಧ ಮಾಡಿ, ಸತ್ಯತೆ ನನ್ನ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲಂಗೆ ಕರ್ಕೊಂಬಂದು ಸತ್ಯ ಮಾಡ್ತೀನಿ ನಾನು. ಅವರು ಕೈಲಿ ಮಾಡಿಸಿ. ಶರ್ಮಾಜಿಯವರು ಪಾಪ ಹಿರಿಯರಿದ್ದಾರೆ, ಅವರು ಕೂಡ ಅವ್ರನ್ನ 3 ತಿಂಗಳು ಟೈಮ್ ಕೊಟ್ಟಿದ್ದೀವಿ ಇವ್ರನ್ನ ಕರ್ಕೊಬರ್ಲಿಕ್ಕೆ. ಒಂದು ಸಭೆಗೂ ಬರಲಿಲ್ಲ. ಕೊನೆಗೆ ಅವರು ಕೈ ಬಿಟ್ಬಿಟ್ರು. ಪಾಪ ಬರ್ತಾ ಇಲ್ಲ, ನಾವು ಏನು ಮಾಡಲಿ ಅಂತೇಳಿ. ಕೇಳಿ ಅವ್ರನ್ನ, ಶರ್ಮಾಜಿ ಅವ್ರನ್ನ ಕೇಳಿ ಎಷ್ಟು ಪ್ರಯತ್ನ ಮಾಡಿದ್ದಾರೆ ಅಂತ. ಹುಬ್ಳಿಯಲ್ಲಿದ್ದಂಥವ್ರನ್ನ ನಾವು ಕರೆದು, ನೀವು ಹಿರಿಯರಿದ್ದೀರಿ, ಅವರು ಹಿರಿಯರಿದ್ದಾರೆ, ನಿಮ್ಮ ಮಾತು ಕೇಳ್ತಾರೆ, ನೀವೆಲ್ಲ ಒಂದೇ ತಂಡದವರು ಅಂತೇಳಿ ನಾವು ಅವ್ರ ಜವಾಬ್ದಾರಿ ಕೊಟ್ಟರೆ ನೀವು ಒಂದು ಸಭೆಗೂ ಬರಲಿಲ್ಲ, ಕನ್ನಡ ಭವನಕ್ಕೂ ಬರಲಿಲ್ಲ ಒಂದ್ಸಲಿನೂ. ಯಾಕೆ? ನಿಮ್ಮದೇ ಒಂದು ಏಕಪಕ್ಷೀಯ ಅಜೆಂಡಾಗಳಿದೆ. ಯಾರೂ ಇರಬಾರ್ದು, ಅದರಲ್ಲೂ CIT ಸಂಘಟನೆ ಇರಲೇಬಾರ್ದು ಅಂತೇಳಿ ನೀವು ಪಣ ತೊಟ್ಟಂಥವ್ರು. ನನಗೆ ಗೊತ್ತಿಲ್ಲ CIT ಅವ್ರು ಯಾಕೆ ಜಂಟಿಯಾಗಿ ಹೋಗಿದ್ದಾರೆ ಅಂತ. ಒಂದು ಲೆಕ್ಕಾಚಾರ ಸತ್ರು ಹೋಗಬಾರ್ದು. ಇವ್ರು ಮಾಡಿರೋ ಕಾರ್ಮಿಕರಿಗೆ ಮೋಸ ದಗ ವಿಚಾರದಲ್ಲಿ ಸಂಘಟನೆಗೆ ಮಾಡಿರುವಂಥ ಅನ್ಯಾಯ ನೋಡಿದ್ರೆ ಇನ್ನೊಂದು ಸಂಘಟನೆ ಮೇಲೆ FIR ಮಾಡ್ತಾರೆ ಅಂದರೆ ಏನ್ರಿ ಅರ್ಥ? ನೌಕರು ನೋಡ್ರಿ, ಹೊರ ರಾಜ್ಯದಲ್ಲಿ
16 ಸಂಘಟನೆಗಳಿದ್ದಾವೆ. ಕೇರಳದಲ್ಲಿರ್ಬೋದು, ತಮಿಳುನಾಡಲ್ಲಿರ್ಬೋದು, ಆಂಧ್ರದಲ್ಲಿರ್ಬೋದು, ತೆಲಂಗಾಣದಲ್ಲಿರ್ಬೋದು. ಆದರೆ ನೌಕರರ ಸಮಸ್ಯೆ ಬಂದಾಗ ಎಲ್ಲರೂ ಒಗ್ಗೂಡ್ತಾರೆ. ಇಲ್ಲಿ ಹಂಗಲ್ಲ ನೋಡಿ. ಉದಾಹರಣೆಗೆ 2020ರಲ್ಲಿ ಮುಷ್ಕರ ನಡೀತಿದ್ದಾಗ ನೀವೇ ಒಬ್ರಿಗೆ ಮೈಸೂರಿನವ್ರಿಗೆ ಹೇಳ್ತೀರಿ, ನೀವು ಹೋಗಿ ಗಾಡಿ ಎತ್ತರಪ್ಪ, ಅವರೆಲ್ಲ ಏನಾರ ಮಾಡ್ಕೊಳ್ಳಿ ಅಂತ. ಮಹಾನ್ ನಾಯಕರು ಅನಂತ ಸುಬ್ರಾವ್ ಅವ್ರ ಮಾತು ಇದು. ರೇವಪ್ಪ ಅವ್ರು ಹಿಂದೆ ಹೇಳಿದಾಗ ಅದು ತಪ್ಪಾಗಿತ್ತು, ನೀವು ಈಗ ಹೇಳಿದ್ರಲ್ಲ ಅದು ಸರಿನಾ? ನೋಡಿ, ನೌಕರಿಗೆ ಯಾರೇ ಅನ್ಯಾಯ ಮಾಡಲಿ ಖಂಡಿತ ನಾನು ಸುಮ್ಮನೆ ಇರೋನಲ್ಲ. ಸರ್ಕಾರ ತಪ್ಪು ಮಾಡಲಿ, ಅಧಿಕಾರಿಗಳನ್ನ ಮ್ಯಾನೇಜ್ಮೆಂಟ್ ತಪ್ಪು ಮಾಡಲಿ, ನಾನು ಖಂಡಿಸೋನೆ, ನೌಕರರನ್ನ ಬೆಂಬಲಿಸೋನೆ. ಆದರೆ ನೀವು ಇಷ್ಟೆಲ್ಲ ಅನ್ಯಾಯ ನಡೆದ್ರೂ ಕೂಡ ಏನು ನಡೆದೇ ಇಲ್ಲ ಅನ್ನೋ ರೀತಿಲಿ ನಡ್ಕೊಳ್ತೀರಾ ಅಂತಂದರೆ ಎಷ್ಟು ಸರಿ? ಇದನ್ನು ನಾನು ವಿರೋಧಿಸ್ತೇನೆ. ನೌಕರ ಬಂಧುಗಳೇ, ಇದು ಜಾಸ್ತಿ ಆಗ್ತಾ ಇರ್ಬೋದು ನಿಮಿಷಗಳು. ಕೇಳಿ, ಸತ್ಯಾಸತ್ಯತೆಯನ್ನು ಕೇಳಿ. ನಾನು ಯಾರನ್ನು ಕೂಡ ಬಿಡಲ್ಲ, ನೌಕರಿಗೆ ಅನ್ಯಾಯ ಮಾಡೋರನ್ನ ಯಾರನ್ನು ಕೂಡ ಬಿಡಲ್ಲ. ಈಗ ಹೇಳ್ತಾ ಇದ್ದಾರೆ ಇನ್ನೊಂದು ಏನು ಒಕ್ಕೂಟ ಅಂತೇಳಿ. ಬಹಿರಂಗವಾಗಿ ಯಾವುದೇ ಕಾರಣಕ್ಕೂ ಅವರು ಹೇಳಿಕೆ ಕೊಡಬಾರ್ದಾಗಿತ್ತು. ಏನಂತ? ನನ್ನ ಬೆಂಬಲ ಇಲ್ಲ ಅಂತೇಳಿ, ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿಕೆ ಕೊಡಬಾರ್ದಾಗಿತ್ತು. ಏನು ಇವತ್ತು ನೌಕರ ಕೂಟ ಏನು ಒಕ್ಕೂಟ ಅಂತ ಏನು ಮಾಡ್ಕೊಂಡಿದೆ, ಅವರು ಯಾವುದೇ ಕಾರಣಕ್ಕೂ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಬಾರ್ದಾಗಿತ್ತು. ಏನಂತ ಕೊಡಬೇಕಾಗಿತ್ತು ನೋಡಿ. ಇದನ್ನು ನೌಕರರು ತೀರ್ಮಾನ ಮಾಡ್ತಾರೆ, ನೌಕರರು ಏನು ಮಾಡಬೇಕು ಅದನ್ನು ತಿಳಿಸ್ತಾರೆ. ಸಂಘಟನೆಗಳು ಮಾಡ್ತಾ ಇದ್ರೆ ಅವ್ರು ಮಾಡಲಿ, ನೌಕರಿಗೆ ಒಳ್ಳೇದಾದರೆ ಸರಿ ಅನ್ನೋವಂಥ ವಿಚಾರದಲ್ಲಿ ಹೇಳಿಕೆ ಕೊಡಬೇಕಾಗಿತ್ತು. ಅವರು ಬಹಿರಂಗವಾಗಿ ಮಾಧ್ಯಮದಲ್ಲಿ ನನ್ನ ಬೆಂಬಲ ಇಲ್ಲ ಅಂತಂದರೆ, ಅಂದರೆ 1,07,000 ಜನನ ನೀವೆಲ್ಲ ಕಟ್ಟಾಕಿಕ್ಕಾಗತ್ತಾ? ಎಲ್ಲರನ್ನೂ ಕಟ್ಟಾಕೋಕ್ಕಾಗುತ್ತಾ? ಆಗಲ್ಲ ತಾನೇ. ನೀವು ಬೆಂಬಲ ಕೊಡೋದು ಬಿಡೋದು ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಅದನ್ನು ನೌಕರರು ಹೇಳಬೇಕು, ಹೇಳ್ತಾರೆ ಕೂಡ. ಇವತ್ತು ಎಲ್ಲ ಜಾಗೃತರಾಗಿದ್ದಾರೆ, ಎಲ್ಲ ವಿದ್ಯಾವಂತರಿದ್ದಾರೆ. 2016ರಲ್ಲಿ CM ಮನೆ ಒಳಗಡೆ 12% ನಾವು ಬೇಸಿಕ್ಕೆ ಬೇಕು ಅಂತೇಳಿ ಕೂತ್ಕೊಂಡಾಗ ಇವರು ಅವ್ರಿಗೆ ಅವಮಾನ ಅಂತ ಹೇಳಿ ಅವತ್ತೊಂದು ದಿನ ಕೂಡ ನನ್ನನ್ನು ಅದೇ ಡೇಟ್ ಹಾಕಿ 25, 26, 27 ಮುಷ್ಕರ ನಡೀತಿದೆ, 27ನೇ ತಾರೀಕು ನನ್ನನ್ನು ಡಿಸ್ಮಿಸ್ ಮಾಡ್ತಾರೆ. 2016 ಜುಲೈ 27ನೇ ತಾರೀಕು ನನ್ನ ಜೊತೆ ಇನ್ನೂ 4 ಜನನ್ನ ಡಿಸ್ಮಿಸ್ ಮಾಡ್ತಾರೆ. ಜೊತೆಗೆ ಇನ್ನೂ ಕೆಲವು ಸಂಘಟನೆಗಳ ಮುಖಂಡರುಗಳು ಕೂಡ ಡಿಸ್ಮಿಸ್ ಮಾಡ್ತಾರೆ. ಆದರೆ ನಮ್ಮ ಏನು 5 ಜನ ನಾವು CITಯಿಂದ ಡಿಸ್ಮಿಸ್ ಆಗಿರ್ತೀವಿ, ನಾವು ಕಾನೂನಾತ್ಮಕವಾಗಿ ಕನ್ಸಿಲೇಷನ್ ರೈಸ್ ಮಾಡಿರ್ತೀವಿ. ಕನ್ಸಿಲೇಷನ್ ರೈಸ್ ಮಾಡಿದಾಗ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋಕ್ಕೆ ಬರಲಿಲ್ಲ ಇವ್ರಿಗೆ. ಇನ್ನು ಉಳಿದಂಥ ಮುಖಂಡರುಗಳದು ಪಾಪ ಡಿಸ್ಮಿಸ್ ಆದರು. ಇನ್ನೂ ಒಂದಷ್ಟು ಜನ ಬಂದಿಲ್ಲ ರೀ. 2014 ಕೂಡ ಇವರು ಮಾಡಿರೋ ಏನು ಒಂದು ಹೋರಾಟ ಇತ್ತು, ಮಲ್ಲಿಕಾರ್ಜುನ್ ಖರ್ಗೆ ಇದ್ದರು, ಆ ಸಂದರ್ಭದಲ್ಲಿ ಹೋರಾಟ ಮಾಡಿದರು. ಆಗ ವಿಡಿಯೋ ಮಾಡಿ ಎಲ್ಲ ಮಾಡಿ ಅವ್ರನ್ನ ಡಿಸ್ಮಿಸ್ ಮಾಡಿದ್ದಂಥದ್ದು, ಒಂದಷ್ಟು ಜನ ವರ್ಗಾವಣೆ ಮಾಡಿದ್ದಂಥದ್ದು. ಆಗಿಂದಲೂ ಕೂಡ ಇನ್ನೂ ಕೂಡ ಒಳಗಡೆ ಬರೋಕ್ಕಾಗಿಲ್ಲ ಆ ನೌಕರರು ಕೂಡ. 2012, 2016ರಲ್ಲಿ 500 ರೂಪಾಯಿ ಚಂದ ಎತ್ತಿದ್ರಲ್ಲಪ್ಪ, ರೆಸಿಪ್ಟ್ ಹಾಕಿ ನಾವೇ ಮಾಡಿಸಿದ್ದು ಅಂತ. ಇಲ್ಲಿ 1200 ಕೋಟಿ ಬಿಟ್ಟರೆ 2016ರಲ್ಲಿ, ಅಲ್ಲಿಯೂ ಕೂಡ ಇತರ ಭತ್ಯೆಗಳು ಯಾವುದನ್ನು ಜಾಸ್ತಿ ಮಾಡಿಸ್ಲಿಲ್ಲ. ಹಂಗೆ ಮಾಡಿಸಿ ನಾನೇ ಮಾಡಿಸಿದ್ದು ಅಂತೇಳಿ ಚಂದ ವಸೂಲಿ ಮಾಡಿದ್ರಿ. ಮಾಡಿ, ನಾವು ಚಂದ ವಸೂಲಿ ಮಾಡಲಿಕ್ಕೆ ಬೇಡ ಅಂತೇಳಲ್ಲ. ಸಂಘಟನೆ ನಡಿಬೇಕು ಅಂದರೆ ಸಂಘಟನೆ ನೌಕರಿಗೆ ಏನಾದ್ರು ಅನ್ಯಾಯ ಆದಾಗ ಅದನ್ನು ಕೊಡಬೇಕಾಗುತ್ತೆ. ನೀವು ಮಾಡಿ, ಬೇಡ ಅಂತೇಳಲ್ಲ. ನಾವೇನು ಮಾಡಿಲ್ಲ ಅಂತ ಹೇಳ್ತಿರಲ್ಲ. ಜೊತೆಗೆ ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ, 148/5 ಆ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು 10% ಕೊಡ್ತೀನಿ ಅಂತ 5% ಕೊಟ್ಬಿಟ್ರು. ನೀವು 2005ರಲ್ಲಿ ಒಂದು ರಿಟ್ ಪಿಟಿಷನ್ ಹಾಕ್ತೀರಿ ಲೇಬರ್ ಕೋರ್ಟ್ಗೆ. ಅದು ಯಾರ ದುಡ್ಡು? ಲೇಬರ್ ಕೋರ್ಟ್ಗೆ ಆಗಲಿ ಹೈಕೋರ್ಟ್ಗಾಗಲಿ ನೌಕರು ದುಡ್ಡು ಅದು. ಆಯಿತಾ? ಆಡಿದ್ರಿ. ಎಲ್ಲಿ ಗಂಟೆ ಆಡಿದ್ರಿ? 12 ವರ್ಷ ಆಡಿದ್ರಿ. 2017ರಲ್ಲಿ ಆರ್ಡ್ರ್ ಬಂತು. ಈ ವಿಚಾರನ ನೌಕರ ಮುಂದೆ ನೀವು ಯಾವ ಥರ ತಂದಿದ್ದೀರಾ? ಹಿಂಗಾಗಿದೆ, ಇದಕ್ಕೆ ನೀವು ಬೆಂಬಲಿಸಿ, ನಾವು ಇದಕ್ಕೆ ಹೋರಾಟ ಮಾಡಬೇಕು ಅಂತ. ನೀವು
ಹೈಕೋರ್ಟ್ಗೆ ಅವರು ಮ್ಯಾನೇಜ್ಮೆಂಟ್ ಹೋದ್ರು, ನೀವು ತಡೆಯಾಜ್ಞೆ ತರ್ಬೋದಾಗಿತ್ತು. ಯಾಕೆ ತರಲಿಲ್ಲ ನೀವು? ಯಾಕೆ ತರಲಿಲ್ಲ? ನೌಕರು ಮುಂದೆನೂ ತರಲಿಲ್ಲ, ತಡೆಯಾಜ್ಞೆನೂ ತರಲಿಲ್ಲ. ಇವತ್ತು 148 ಬಂದಿದ್ರೆ 10,000 ಕೋಟಿ ಬರೋದು ನಮ್ಮ ಜೋಬಲ್ಲಿ. ನಮ್ಗೇನು ಬೇಡ ಅಂತಿದ್ವ ಸ್ವಾಮಿ? ನಮ್ಗೆ ಬೇಡ ಅಂತಿದ್ವ ನೌಕರರು? ನೀವು ನೌಕರ ಮುಂದೆ ಅದನ್ನು ಬಿಡಿಸಿ ಹೇಳಿ ಒಂದು ಪ್ರೊಟೆಸ್ಟ್ ಮಾಡಬೇಕು, ನಾವು ಒಂದು ಹೋರಾಟ ಮಾಡಬೇಕು ಅಂತೇಳಿ ಕರಪತ್ರ ಹಾಕಿದ್ದೀರಾ? ತೋರಿಸಿ ಸ್ವಾಮಿ, ಅದು ಆ ಥರ ಇದ್ದರೆ ತೋರಿಸಿ. ನಾನು ಹೇಳ್ತಾ ಇರೋದೇ ಸತ್ಯ. ನಾನು ಎಲ್ಲಿ ಬೇಕಾದ್ರೂ ಸಾಧಿಸ್ತೀನಿ ಈ ಸತ್ಯನ. ಆದ್ದರಿಂದ ಬೇರೆ ಯಾರು ನನ್ನನ್ನು ಕೇಳುವ ವಿಚಾರ ಇಲ್ಲ. ಕೇಳೋದಾದರೆ ನೀವು ವೇದಿಕೆ ಸಿದ್ಧ ಮಾಡಿ. ಏನು ಮುಖಂಡರುಗಳಿದ್ದಾರೆ, ಎಲ್ಲ ಸಂಘಟನೆ ಮುಖಂಡರುಗಳು, ಅವ್ರ ಮುಂದೆ ಕರೆಸಿ, ಅವ್ರು ಮಾಡಿಲ್ಲ, ಅವ್ರು ತಪ್ಪು ಮಾಡಿಲ್ಲ, ಅನಂತ ಸುಬ್ರಾವ್ ಅವರು ನಡ್ಕೊಂಡಿಲ್ಲ ಆ ಥರ ಅಂತಂದರೆ ನೀವು ಹೇಳಿದ್ದಕ್ಕೆ ನಾನು ತಲೆ ಬಾಗ್ತೀನಿ ರೀ. ನೀವು ಹೇಳೋದಕ್ಕೆ ನಾನು ತಲೆ ಬಾಗ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ವಿಚಾರಗಳಿವೆ, ಮುಂದೆ ತಿಳಿಸ್ತೀನಿ. ನಮಸ್ಕಾರ ಬಂಧುಗಳೇ. ಈ ವಿಚಾರದಲ್ಲಿ ತಮಗೇನಾದರೂ ನೋವಾಗಿದ್ದರೆ ಕ್ಷಮಿಸಿ. ಮುಂದಿನ ವಿಚಾರದಲ್ಲಿ ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತೀನಿ ಅಂತೇಳಿ ನನಗಿಲ್ಲಿ ಮಾತು ಮುಗಿಸ್ತೀನಿ. ಎಲ್ಲ ಸಾರಿಗೆ ನೌಕರಿಗೂ ತಲುಪುವವರೆಗೂ ಶೇರ್ ಮಾಡಿ, ತಪ್ಪಿದರೆ ಡಿಲೀಟ್ ಮಾಡಿ. ನಮಸ್ಕಾರ.